ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ MTS ಮತ್ತು ಪೋಸ್ಟ್ಮ್ಯಾನ್ ಇಂದ ಪೋಸ್ಟಲ್ ಅಸಿಸ್ಟೆಂಟ್, ಸಾರ್ಟಿಂಗ್ ಅಸಿಸ್ಟೆಂಟ್ ಪರೀಕ್ಷೆಗಳು ಮುಂದಿನ ತಿಂಗಳ ಅಂದರೆ ಜುಲೈ ತಿಂಗಳ 20ನೇ ತಾರೀಕು ನಡೆಯಲಿಕ್ಕಿದೆ. ಹಿಂದಿನ ವಿಡಿಯೋದಲ್ಲಿ ನಾವು ಪೋಸ್ಟಲ್ ಅಸಿಸ್ಟೆಂಟ್, ಸಾರ್ಟಿಂಗ್ ಅಸಿಸ್ಟೆಂಟ್ ಪರೀಕ್ಷೆಯ ಸಿಲೆಬಸ್ನ ಬಗ್ಗೆ ವಿಸ್ತಾರವಾಗಿ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ. ಈ ವಿಡಿಯೋದಲ್ಲಿ ಆ್ಯನ್ಯುವಲ್ ರಿಪೋರ್ಟ್, ಅಂಚೆ ಇಲಾಖೆಯ 2024-25ರ ವಾರ್ಷಿಕ ವರದಿಯ ಬಗ್ಗೆ ಚರ್ಚೆಯನ್ನು ಮಾಡೋಣ. ಇಂಡಿಯಾ ಪೋಸ್ಟ್ ಪ್ರತಿ ವರ್ಷ ತನ್ನ ಆ್ಯನ್ಯುವಲ್ ರಿಪೋರ್ಟ್ ಅಥವಾ ವಾರ್ಷಿಕ ವರದಿಯನ್ನು ರಿಲೀಸ್ ಮಾಡುತ್ತೆ. ಅದರಲ್ಲಿ ನಿಮಗೆ ಲೇಟೆಸ್ಟ್ ಡಾಟಾಗಳು ಅಥವಾ ಮಾಹಿತಿಗಳು ಲಭ್ಯ ಆಗುತ್ತೆ. ಆದ್ದರಿಂದ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಈ ಮಾಹಿತಿಗಳು ನಿಮಗೆ ಅತ್ಯಂತ ಅವಶ್ಯಕ ಆಗಿರ್ತವೆ. ಈ ಮಾಹಿತಿಗಳು ನಿಮ್ಮ ಪೋಸ್ಟಲ್ ಅಸಿಸ್ಟೆಂಟ್, ಸಾರ್ಟಿಂಗ್ ಅಸಿಸ್ಟೆಂಟ್ ಪರೀಕ್ಷೆಯ ಜೊತೆಗೆ MTS ಹಾಗೂ ಪೋಸ್ಟ್ಮ್ಯಾನ್ ಪರೀಕ್ಷೆಗಳಿಗೂ ಕೂಡ ಉಪಯುಕ್ತ ಆಗುತ್ತೆ. ಹಾಗಾಗಿ ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ಗಮನಿಸಿ. ಈ ವಿಡಿಯೋದಲ್ಲಿ ನಾವು ಪೋಸ್ಟಲ್ ಆ್ಯನ್ಯುವಲ್ ರಿಪೋರ್ಟ್ 2024-25ರ 100 ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚಿಸೋಣ. ಮೊದಲ ಪ್ರಶ್ನೆ, ಡಾಕ್ ಭವನ್ ನವದೆಹಲಿ ಇದರ ಪಿನ್ ಕೋಡ್ ಎಷ್ಟು? 110001 110001. 2. ಸಂವಹನ ಮಂತ್ರಾಲಯದ ಈಗಿನ ಕೇಂದ್ರ ಸಚಿವರು ಯಾರು? ಸಂವಹನ ಮಂತ್ರಾಲಯ ಅಥವಾ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್ ಈಗಿನ ಸೆಂಟ್ರಲ್ ಮಿನಿಸ್ಟರ್ ಶ್ರೀ ಜ್ಯೋತಿರಾದಿತ್ಯ ಎಂ ಸಿಂಧಿಯಾ. 3. ಸಂವಹನ ಸಚಿವಾಲಯದ ಪ್ರಸ್ತುತ ರಾಜ್ಯ ಖಾತೆ ಸಚಿವರು ಯಾರು? ಡಾಕ್ಟರ್ ಚಂದ್ರಶೇಖರ್ ಪೆಮ್ಮಸಾನಿ. 4. ಅಂಚೆ ಇಲಾಖೆಯು ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ? ಅಂಚೆ ಇಲಾಖೆಯು ಸಂವಹನ ಸಚಿವಾಲಯ ಅಥವಾ ಮಂತ್ರಾಲಯ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್ನ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. 5. ಅಂಚೆ ಇಲಾಖೆಯ ಅತ್ಯುನ್ನತ ಕಾರ್ಯನಿರ್ವಾಹಕ ಅಂಗ ಯಾವುದು? ಅಪೆಕ್ಸ್ ಮ್ಯಾನೇಜ್ಮೆಂಟ್ ಬಾಡಿ ಆಫ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್. ಸೊ ಇದು ಪೋಸ್ಟಲ್ ಸರ್ವಿಸ್ ಬೋರ್ಡ್. 6. ಪೋಸ್ಟಲ್ ಸರ್ವಿಸ್ ಬೋರ್ಡ್ಗೆ ಸಹಾಯಕರಾಗಿ ಯಾರು ಕಾರ್ಯನಿರ್ವಹಿಸುತ್ತಾರೆ? ಹೂ ಅಸಿಸ್ಟ್ ದ ಪೋಸ್ಟಲ್ ಸರ್ವಿಸ್ ಬೋರ್ಡ್? ಪೋಸ್ಟಲ್ ಸರ್ವಿಸ್ ಬೋರ್ಡ್ನ ಕಾರ್ಯದರ್ಶಿ, ಸೆಕ್ರೆಟರಿ, ಪೋಸ್ಟಲ್ ಸರ್ವಿಸ್ ಬೋರ್ಡ್. ಭಾರತದ ಮೊಟ್ಟ ಮೊದಲ ಅಂಚೆ ಕಚೇರಿಯನ್ನು ಎಲ್ಲಿ ಸ್ಥಾಪಿಸಲಾಯಿತು? ಕೋಲ್ಕತ್ತಾದಲ್ಲಿ 1727. ಅಂಚೆ ಕಚೇರಿ ಕಾಯ್ದೆ 2023 ಜಾರಿಗೆ ಬಂದ ದಿನಾಂಕ? ಪೋಸ್ಟ್ ಆಫೀಸ್ ಆ್ಯಕ್ಟ್ 2023. ಇದು 18 ಜೂನ್ 2024ರಂದು ಜಾರಿಗೆ ಬಂದಿತು. 9. RFID ಇದರ ವಿಸ್ತೃತ ರೂಪ? ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಷನ್. NDC ವಿಸ್ತರಿಸಿ? ನೋಡಲ್ ಡೆಲಿವರಿ ಸೆಂಟರ್ಸ್. POPSK ಇದರ ಅರ್ಥ? ಪೋಸ್ಟ್ ಆಫೀಸ್ ಪಾಸ್ಪೋರ್ಟ್ ಸೇವಾ ಕೇಂದ್ರಾಸ್. 12. ಜಗತ್ತಿನ ಏಕೈಕ ತೇಲುವ ಅಂಚೆ ಕಚೇರಿಯನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ದಾಲ್ ಸರೋವರ, ಶ್ರೀನಗರ. 13. ಜೀವನ್ ಪ್ರಮಾಣ್ ಸೇವೆಯನ್ನು ಎಂದು ಪ್ರಾರಂಭಿಸಲಾಯಿತು? 30 ಜೂನ್ 2015. JPC ಎಂದರೇನು? ಜೀವನ್ ಪ್ರಮಾಣ್ ಸೆಂಟರ್. DLC ವಿಸ್ತರಿಸಿ? ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್. BNPL ಯೋಜನೆಯಲ್ಲಿ ಬೃಹತ್ ಗ್ರಾಹಕರು ಅಥವಾ ಬಲ್ಕ್ ಕಸ್ಟಮರ್ಸ್ ಉಚಿತ ಪಿಕಪ್ ಸೌಲಭ್ಯವನ್ನು ಹೊಂದಿರುತ್ತಾರೆಯೇ? ಹೌದು. ವಿಡಿಯೋದಲ್ಲಿ ಮುಂದುವರಿಯುವ ಮುನ್ನ ಒಂದು ಚಿಕ್ಕ ಮಾಹಿತಿ. ಪೋಸ್ಟಲ್ ಅಸಿಸ್ಟೆಂಟ್ ಹಾಗೆ ಪೋಸ್ಟ್ಮ್ಯಾನ್ MTS ಪರೀಕ್ಷೆಗಳಿಗೆ ಸಂಬಂಧಿಸಿದ ಕೆಲವು ಪ್ರಮುಖ ಪ್ರಶ್ನೋತ್ತರಗಳನ್ನು, ಮಾಹಿತಿಗಳನ್ನು ನಾವು ಪೋಸ್ಟಲ್ ಬಂಧು ಅನ್ನುವಂಥ ವಾಟ್ಸಪ್ ಚಾನೆಲ್ನಲ್ಲಿ ಚರ್ಚೆ ಮಾಡ್ತೇವೆ, ಪೋಸ್ಟ್ ಮಾಡ್ತೇವೆ. ನೀವು ಇದರ ಪ್ರಯೋಜನವನ್ನು ಪಡೆದುಕೊಳ್ಬೋದು. ವಾಟ್ಸಪ್ ಗ್ರೂಪಿನ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇವೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡುವ ಮೂಲಕ ನಮ್ಮ ವಾಟ್ಸಪ್ ಚಾನೆಲನ್ನು ಜಾಯಿನ್ ಆಗ್ಬೋದು. ಮುಂದಿನ ಪ್ರಶ್ನೆ, BNPL ವಿಸ್ತೃತ ರೂಪ? ಬುಕ್ ನೌ ಪೇ ಲೇಟರ್. ಸ್ಪೀಡ್ ಪೋಸ್ಟ್ ಆರ್ಟಿಕಲ್ಗಳನ್ನು ಕಳಿಸುವಾಗ ಗರಿಷ್ಠ ಎಷ್ಟು ಮೊತ್ತದವರೆಗೆ ವಿಮೆ ಮಾಡಿಸಬಹುದು? ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಇನ್ಶೂರೆನ್ಸ್ ಫಾರ್ ಸ್ಪೀಡ್ ಪೋಸ್ಟ್ ಆರ್ಟಿಕಲ್ 1 ಲಕ್ಷ ರೂಪಾಯಿಗಳು. BNPL ಗ್ರಾಹಕನು ಮುಂಗಡವಾಗಿ ಪಾವತಿಸಿದರೆ ಆತನು ಅಡ್ವಾನ್ಸ್ ಆಗಿ ಪೇ ಮಾಡಿದರೆ ಹೆಚ್ಚುವರಿ ರಿಯಾಯಿತಿ ಅಡಿಷನಲ್ ಡಿಸ್ಕೌಂಟನ್ನು ಪಡೆಯುತ್ತಾನೆ. 25. COD ಎಂದರೇನು? ಕ್ಯಾಶ್ ಆನ್ ಡೆಲಿವರಿ. 21. BYOD ವಿಸ್ತರಿಸಿ? ಬ್ರಿಂಗ್ ಯುವರ್ ಓನ್ ಡಿವೈಸ್. 22. ಅಂಚೆ ಇಲಾಖೆಯು AMPC ಆಟೋಮೇಟೆಡ್ ಮೇಲ್ ಪ್ರೊಸೆಸಿಂಗ್ ಕೇಂದ್ರಗಳನ್ನು ಎಲ್ಲಿ ಸ್ಥಾಪಿಸಿದೆ? ದೆಹಲಿ ಮತ್ತು ಕೋಲ್ಕತ್ತಾ. AMPC ಅಂದರೆ ಇಲ್ಲಿ ಪತ್ರಗಳನ್ನು ಮಷಿನ್ಗಳು ಅಥವಾ ಯಂತ್ರಗಳ ಮೂಲಕ ಸಾರ್ಟಿಂಗ್ ಮಾಡಲಾಗ್ತದೆ. LSM ಅಂದರೆ ಲೆಟರ್ ಸಾರ್ಟಿಂಗ್ ಮಷಿನ್ ಅಥವಾ ಪತ್ರಗಳ ವಿಂಗಡಣಾ ಯಂತ್ರದ ಗರಿಷ್ಠ ಸಾಮರ್ಥ್ಯ ಎಷ್ಟು? 35,000 ಪ್ರತಿ ಗಂಟೆಗೆ. MMS ಮಿಕ್ಸ್ಡ್ ಮೇಲ್ ಸಾರ್ಟರ್ ಯಂತ್ರಗಳು ಪ್ರತಿ ಗಂಟೆಗೆ ಎಷ್ಟು ಪತ್ರಗಳನ್ನು ವಿಂಗಡಿಸಬಲ್ಲವು?
18,000. 25. ಭಾರತೀಯ ಅಂಚೆಯು ಸ್ಪೀಡ್ ಪೋಸ್ಟ್ ಮತ್ತು ರಿಜಿಸ್ಟರ್ ಪೋಸ್ಟ್ ಆರ್ಟಿಕಲ್ಗಳನ್ನು ಸ್ವತಃ ಗ್ರಾಹಕರೇ ಬುಕ್ ಮಾಡಲು ಪರಿಚಯಿಸಿರುವ ಹೊಸ ಆನ್ಲೈನ್ ವ್ಯವಸ್ಥೆ ಕ್ಲಿಕ್ ಆ್ಯಂಡ್ ಬುಕ್. 26. ಪ್ರಪಂಚದ ಅತಿ ಎತ್ತರದ ಅಂಚೆ ಕಚೇರಿ ಎಲ್ಲಿದೆ? ಹಿಮಾಚಲ್ ಪ್ರದೇಶದ ಸಿಕ್ಕಿಂನಲ್ಲಿ. 27. ಈ ಕೆಳಗಿನ ಸಂಕ್ಷೇಪಾಕ್ಷರಗಳನ್ನು ವಿಸ್ತರಿಸಿ. CEP ಕೊರಿಯರ್ ಎಕ್ಸ್ಪ್ರೆಸ್ ಆ್ಯಂಡ್ ಪಾರ್ಸಲ್. API ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸಸ್. MIS ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್. CRM ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್. 28. PPU ವಿಸ್ತರಿಸಿ. ಪಾರ್ಸಲ್ ಪ್ಯಾಕೇಜಿಂಗ್ ಯೂನಿಟ್ಸ್. 29. BOPP ಎಂದರೇನು? ಬಯಾಕ್ಸಿಯಲಿ ಓರಿಯೆಂಟೆಡ್ ಪಾಲಿಪ್ರೊಫಿಲಿನ್. ಪಾರ್ಸಲ್ಗಳನ್ನು ಪ್ಯಾಕಿಂಗ್ ಮಾಡಲಿಕ್ಕೆ ಬಳಸುವಂತಹ ತೆಳ್ಳಗಿನ ಪ್ಲಾಸ್ಟಿಕ್ ರ್ಯಾಪರ್ಗಳನ್ನು ನೀವು ನೋಡಿರ್ಬೋದು. ಅವುಗಳನ್ನೇ BOPP ಅಂತ ಕರೀತಾರೆ. 30. MOU ವಿಸ್ತರಿಸಿ. ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಭಾರತೀಯ ಅಂಚೆಯು ಎಷ್ಟು ದೇಶಗಳಿಗೆ ಲೆಟರ್ ಮೇಲ್ ಸೇವೆಯನ್ನು ಒದಗಿಸುತ್ತದೆ? 215 ದೇಶಗಳಿಗೆ. ಅಂಧ ಸಾಹಿತ್ಯ ಅಥವಾ ಬ್ಲೈಂಡ್ ಲಿಟರೇಚರ್ ಅನ್ನು ಹೀಗೂ ಕರೆಯುತ್ತಾರೆ, ಸೆಕೋಗ್ರಾಮ್ಸ್ ಅಂತ ಕರೀತಾರೆ. DNK ವಿಸ್ತರಿಸಿ. ಡಾಕ್ ಘರ್ ನಿರ್ಯಾತ್ ಕೇಂದ್ರಾಸ್. 31 ಅಕ್ಟೋಬರ್ 2024 ದೇಶದಲ್ಲಿರುವ ಅಧಿಕೃತ ಡಾಕ್ ಘರ್ ನಿರ್ಯಾತ ಕೇಂದ್ರಗಳ ಒಟ್ಟು ಸಂಖ್ಯೆ ಎಷ್ಟು? 1013. ಮ್ಯಾಗಝಿನ್ ಪೋಸ್ಟ್ ಸೇವೆಯನ್ನು ಯಾವ ದಿನಾಂಕದಿಂದ ಜಾರಿಗೆ ತರಲಾಗಿದೆ? 1/4/2022. 31/12/2024 ಅನ್ವಯವಾಗುವಂತೆ ದೇಶಾದ್ಯಂತ ಕಾರ್ಯನಿರ್ವಹಿಸುತ್ತಿರುವ ಒಟ್ಟು ಪಾಸ್ಪೋರ್ಟ್ ಸೇವಾ ಕೇಂದ್ರಗಳ ಸಂಖ್ಯೆ 442. PCC ವಿಸ್ತರಿಸಿ. ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ಸ್. ದೇಶಾದ್ಯಂತ ಭಾರತೀಯ ಅಂಚೆ ಕಚೇರಿಗಳ ಮೂಲಕ ಕಾರ್ಯನಿರ್ವಹಿಸುತ್ತಿರುವ ಒಟ್ಟು ಆಧಾರ್ ದಾಖಲಾತಿ ಮತ್ತು ನವೀಕರಣ ಕೇಂದ್ರ ಆಧಾರ್ ಅಪ್ಡೇಷನ್ ಆ್ಯಂಡ್ ಎನ್ರೋಲ್ಮೆಂಟ್ ಸೆಂಟರ್ಗಳ ಸಂಖ್ಯೆ ಎಷ್ಟು? 13,352. UIDAI ವಿಸ್ತರಿಸಿ. ಯುನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ. ಭಾರತದ ಅತಿ ಎತ್ತರದ ಆಧಾರ್ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ಸಿಯಾಚಿನ್. PMEGP ವಿಸ್ತರಿಸಿ. ಪ್ರೈಮ್ ಮಿನಿಸ್ಟರ್ಸ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಂ. KVIC ವಿಸ್ತರಿಸಿ. ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್. ಅಂಚೆ ಇಲಾಖೆಯ ಮೂಲಕ ಸಾಮಾನ್ಯ ಸೇವಾ ಕೇಂದ್ರಗಳು ಕಾಮನ್ ಸರ್ವಿಸ್ ಸೆಂಟರ್ಸ್ ಎಂದು ಪ್ರಾರಂಭಗೊಂಡಿತು. ಮೇ 2020. ಅಂಚೆ ಇಲಾಖೆಯ CSC ಸೇವೆಗಳ 2 ಪ್ರಮುಖ ವರ್ಗಗಳು ಯಾವುವು? 1. ಸರ್ಕಾರದಿಂದ ನಾಗರಿಕರಿಗೆ G2C. 2. ಬಿಸಿನೆಸ್ ಟು ಸಿಟಿಜನ್ B2C. ಅಂಚೆ ಚೀಟಿಗಳ ಸಂಗ್ರಹಣಾ ಹವ್ಯಾಸ ಮತ್ತು ಅಂಚೆ ಇತಿಹಾಸ ಮತ್ತು ಅಂಚೆ ಚೀಟಿಗಳ ಬಗೆಗಿನ ಅಧ್ಯಯನ ವಿಭಾಗಕ್ಕೆ ಏನೆಂದು ಹೆಸರು? ದ ಕಲೆಕ್ಷನ್ ಆ್ಯಂಡ್ ಸ್ಟಡಿ ಆಫ್ ಪೋಸ್ಟೇಜ್ ಸ್ಟಾಂಪ್ಸ್. ಇದನ್ನು ಏನಂತ ಕರೀತಾರೆ? ಫಿಲಾಟಲಿ. 46. 2024 ಅಂಚೆ ಇಲಾಖೆಯು ಯಾವ ದೇಶಗಳಲ್ಲಿ ಆಯೋಜಿಸಲಾದ ಅಂತಾರಾಷ್ಟ್ರೀಯ ಅಂಚೆ ಚೀಟಿಗಳ ಸಂಗ್ರಹಣಾ ಪ್ರದರ್ಶನಿಗಳಲ್ಲಿ ಭಾಗವಹಿಸಿತು? ರೊಮೇನಿಯಾ ಮತ್ತು ಡೆನ್ಮಾರ್ಕ್. ಜನವರಿ 1, 2024 ಡಿಸೆಂಬರ್ 31, 2024 ಅವಧಿಯಲ್ಲಿ ಎಷ್ಟು ವಿಷಯಗಳಿಗೆ ಸಂಬಂಧಿಸಿದ ಸ್ಮರಣಾರ್ಥ ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಲಾಗಿದೆ? 43. 18/1/2024 ಯಾವ ವಿಷಯಕ್ಕೆ ಸಂಬಂಧಿಸಿದ ಸ್ಮರಣಾರ್ಥ ಅಂಚೆ ಚೀಟಿಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬಿಡುಗಡೆಗೊಳಿಸಿದರು? ಐತಿಹಾಸಿಕ ಶ್ರೀರಾಮ ಜನ್ಮಭೂಮಿ ದೇವಾಲಯದ ಪ್ರತಿಷ್ಠಾಪನೆ ಸಮಾರಂಭದ ನೆನಪಿಗಾಗಿ. ಅಂಚೆ ಚೀಟಿ ಸಂಗ್ರಹಕಾರರು ತಮ್ಮ ಸಂಗ್ರಹವನ್ನು ಪ್ರದರ್ಶಿಸಲು ಇದು ಉತ್ತಮ ವೇದಿಕೆ. ಫಿಲಾಟಲಿಕ್ ಪ್ರದರ್ಶನಿಗಳು, ಫಿಲಾಟಲಿಕ್ ಎಕ್ಸಿಬಿಷನ್ಸ್. 50. 5ರಿಂದ 8 ಜನವರಿ 2024 ಯಾವ ರಾಜ್ಯದಲ್ಲಿ ರಾಜ್ಯ ಮಟ್ಟದ ಫಿಲಾಟಲಿಕ್ ಪ್ರದರ್ಶನಿಯನ್ನು ಆಯೋಜಿಸಲಾಗಿತ್ತು? ಕರ್ನಾಟಕದ ಬೆಂಗಳೂರಿನಲ್ಲಿ. ಇದನ್ನು ಕರ್ನಾಪೆಕ್ಸ್ 2024 ಎಂಬ ಹೆಸರಿನಿಂದ ಕರೆಯಲಾಗಿತ್ತು. 51. ಭಾರತದ ಮೊಟ್ಟ ಮೊದಲ 3D ಮುದ್ರಿತ ಅಂಚೆ ಕಚೇರಿಯನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ಬೆಂಗಳೂರಿನಲ್ಲಿ. 52. ಪೋಸ್ಟಲ್ ಸರ್ವಿಸ್ ಬೋರ್ಡ್ಗೆ ಸಹಾಯಕರಾಗಿ ಯಾರು ಕಾರ್ಯನಿರ್ವಹಿಸುತ್ತಾರೆ? ಕಾರ್ಯದರ್ಶಿ ಪೋಸ್ಟಲ್ ಸರ್ವಿಸ್ ಬೋರ್ಡ್ ಅಥವಾ ಸೆಕ್ರೆಟರಿ ಪೋಸ್ಟಲ್ ಸರ್ವಿಸ್ ಬೋರ್ಡ್. ಮಹಿಳಾ ಸಮ್ಮಾನ್ ಉಳಿತಾಯ ಖಾತೆ ಅಥವಾ ಮಹಿಳಾ ಸಮ್ಮಾನ್ ಸೇವಿಂಗ್ಸ್ ಅಕೌಂಟ್ ಅಥವಾ ಸರ್ಟಿಫಿಕೇಟ್ MSSCಯನ್ನು ಎಂದು ಜಾರಿಗೆ ತರಲಾಯಿತು?
1/4/2023 54 IPPBಯ ಧ್ಯೇಯವಾಕ್ಯ ಮೋಟೋ ಯಾವುದು? ಪ್ರತಿಯೊಬ್ಬ ಗ್ರಾಹಕನೂ ಮುಖ್ಯ, ಪ್ರತಿಯೊಂದು ವಹಿವಾಟು ಗಮನಾರ್ಹ ಮತ್ತು ಪ್ರತಿ ಠೇವಣಿಯೂ ಅಮೂಲ್ಯ. ಎವ್ರಿ ಕಸ್ಟಮರ್ ಇಸ್ ಇಂಪಾರ್ಟೆಂಟ್, ಎವ್ರಿ ಟ್ರಾನ್ಸಾಕ್ಷನ್ ಈಸ್ ಸಿಗ್ನಿಫಿಕೆಂಟ್ ಆ್ಯಂಡ್ ಎವ್ರಿ ಡಿಪಾಸಿಟ್ ಈಸ್ ವ್ಯಾಲ್ಯೂಯೇಬಲ್. 55 MMU ವಿಸ್ತರಿಸಿ. ಮೇಲ್ ಮಾನಿಟರಿಂಗ್ ಯೂನಿಟ್ಸ್, ಪತ್ರಗಳ ಮೇಲ್ವಿಚಾರಣಾ ಘಟಕ. 56 ಜಂಟಿ ಪಾರ್ಸಲ್ ಉತ್ಪನ್ನ, ಜಾಯಿಂಟ್ ಪಾರ್ಸಲ್ ಪ್ರಾಡಕ್ಟ್ JPP, ಇದರ ತೂಕದ ಮಿತಿ ಎಷ್ಟು? 35ರಿಂದ 100 kg. 57 ಅಂಚೆ ಇಲಾಖೆಯು ಯಾವ ಇಲಾಖೆಯ ಸಹಭಾಗಿತ್ವದೊಂದಿಗೆ ನೂತನ ಸರಕು ಸಾಗಣೆ ಸೇವೆಯಾದ ರೈಲ್ ಪೋಸ್ಟ್ ಗತಿಶಕ್ತಿ ಎಕ್ಸ್ಪ್ರೆಸ್ ಕಾರ್ಗೋ ಸರ್ವಿಸ್ ಅನ್ನು ಪ್ರಾರಂಭಿಸಿದೆ? ಭಾರತೀಯ ರೈಲ್ವೆ ಇಲಾಖೆಯ ಸಹಭಾಗಿತ್ವದೊಂದಿಗೆ. 58 POC ವಿಸ್ತರಿಸಿ. ಪ್ರೂಫ್ ಆಫ್ ಕಾನ್ಸೆಪ್ಟ್. ಯಾವುದೇ ಒಂದು ಹೊಸ ಯೋಜನೆಯನ್ನು ಜಾರಿಗೆ ತಂದಾಗ ಅದನ್ನು ಇಂಪ್ಲಿಮೆಂಟ್ ಮಾಡುವಾಗ ಅದು ಕಾರ್ಯಸಾಧುವೆ, ಪ್ರಾಕ್ಟಿಕಲಿ ಸಾಧ್ಯವೇ ಅನ್ನೋದನ್ನು ನೋಡಲಿಕ್ಕೆ ಅದನ್ನು ಒಂದು ಪರೀಕ್ಷೆಯನ್ನು ಮಾಡಲಾಗ್ತದೆ. ಉದಾಹರಣೆಗೆ ಒಂದು ಹೊಸ ಮೆಟ್ರೋ ರೈಲನ್ನು ಪ್ರಾರಂಭಿಸಿದಾಗ ಅದನ್ನು ಮೊದಲು ಟ್ರಯಲ್ ರನ್ನನ್ನು ಮಾಡ್ತಾರೆ. ಇದರಿಂದ ಆ ಕಾನ್ಸೆಪ್ಟ್ ಬಗ್ಗೆ ಪ್ರೂಫ್ ಸಿಗುತ್ತೆ, ಇದನ್ನು ನಾವು ಇಂಪ್ಲಿಮೆಂಟ್ ಮಾಡ್ಬೋದು ಅಂತ. ಸೊ ಇದನ್ನು ಪ್ರೂಫ್ ಆಫ್ ಕಾನ್ಸೆಪ್ಟ್ ಅಂತ ಕರೀತಾರೆ. 59 MMS ಮೇಲ್ ಮೋಟಾರ್ ಸರ್ವಿಸ್ ಎಂದು ಪ್ರಾರಂಭಗೊಂಡಿತು? 1944ರಲ್ಲಿ. TMO ವಿಸ್ತರಿಸಿ. ಟ್ರಾನ್ಸಿಟ್ ಮೇಲ್ ಆಫೀಸ್. ಇನ್ನು TMO ಅಂದರೆ ಟೆಲಿಗ್ರಾಫಿಕ್ ಮನಿ ಆರ್ಡರ್ ಕೂಡ ಆಗುತ್ತೆ. ಟೆಲಿಗ್ರಾಫಿಕ್ ಮನಿ ಆರ್ಡರ್ಗಳು ಈಗ ಡಿಸ್ಕಂಟಿನ್ಯೂ ಆಗಿವೆ. 61 ದೀನ್ ದಯಾಳ್ ಸ್ಪರ್ಶ್ ವಿದ್ಯಾರ್ಥಿ ವೇತನ ಯೋಜನೆಯನ್ನು ಯಾವ ವರ್ಷ ಜಾರಿಗೆ ತರಲಾಯಿತು? 3 ನವೆಂಬರ್ 2017ರಂದು. ದೀನ್ ದಯಾಳ್ ಸ್ಪರ್ಶ್ ಯೋಜನೆಯು ಯಾವ ತರಗತಿಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುವ ಯೋಜನೆ ಆಗಿದೆ? 6, 7, 8 ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ. 63 ಅಂಚೆ ಇಲಾಖೆಯು ಜಾರಿಗೆ ತಂದಿರುವ ರಾಷ್ಟ್ರಮಟ್ಟದ ಪತ್ರಲೇಖನ ಸ್ಪರ್ಧೆಯ ಹೆಸರೇನು? ಢಾಯಿ ಆಖರ್. ಢಾಯಿ ಆಖರ್ ಅನ್ನು ಯಾವ ವರ್ಷದಿಂದ ಪ್ರಾರಂಭಿಸಲಾಗಿದೆ? 2017-18ರಿಂದ. ಕೇಂದ್ರ ಸರ್ಕಾರಿ ನೌಕರರ ಕಾರ್ಯದಕ್ಷತೆಯನ್ನು ಹೆಚ್ಚಿಸಲು ಭಾರತ ಸರ್ಕಾರವು ಕೈಗೊಂಡಿರುವ ತರಬೇತಿ ಯೋಜನೆ ಯಾವುದು? ಮಿಷನ್ ಕರ್ಮಯೋಗಿ. ಮಿಷನ್ ಕರ್ಮಯೋಗಿ ಯೋಜನೆಯು ನೌಕರರನ್ನು ಡ್ಯಾಶ್ ಇಂದ ಡ್ಯಾಶ್ ಆಗಿ ಪರಿವರ್ತನೆ ಮಾಡುವ ಉದ್ದೇಶವನ್ನು ಹೊಂದಿದೆ. ಕರ್ಮಚಾರಿಯಿಂದ ಕರ್ಮಯೋಗಿಗಳಾಗಿ. 67 ಮಿಷನ್ ಕರ್ಮಯೋಗಿ ಅನ್ನು ಜಾರಿಗೊಳಿಸಲು ಸಂವಹನ ಸಚಿವಾಲಯ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್ ಪ್ರಾರಂಭಿಸಿರುವ ಆನ್ಲೈನ್ ಪೋರ್ಟಲ್ ಯಾವುದು? ಡಾಕ್ ಕರ್ಮಯೋಗಿ ಪೋರ್ಟಲ್. 68 ಡಾಕ್ ಕರ್ಮಯೋಗಿ ಪೋರ್ಟಲ್ ಅನ್ನು ಎಂದು ಉದ್ಘಾಟಿಸಲಾಯಿತು? 28 ಜೂನ್ 2022ರಂದು. 69 RAKNPA ವಿಸ್ತರಿಸಿ. ರಫಿ ಅಹಮದ್ ಕಿದ್ವಾಯಿ ನ್ಯಾಷನಲ್ ಪೋಸ್ಟಲ್ ಅಕಾಡೆಮಿ, ಇದು ಅಂಚೆ ಇಲಾಖೆಯ ರಾಷ್ಟ್ರೀಯ ತರಬೇತಿ ಕೇಂದ್ರ. ಇದು ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಇದೆ. 70 ಭಾರತದಲ್ಲಿರುವ 6 ಅಂಚೆ ತರಬೇತಿ ಕೇಂದ್ರಗಳು PTCಗಳು ಯಾವುವು? 1 PTC ದರ್ಭಂಗ, 2 PTC ಗುವಾಹಟಿ, 3 PTC ಮಧುರೈ, 4 PTC ಮೈಸೂರು, 5 PTC ಶಹರಾಣ್ಪುರ್, 6 PTC ವಡೋದರ. ಅಂಚೆ ಇಲಾಖೆಯ 4 ಪ್ರಾದೇಶಿಕ ತರಬೇತಿ ಕೇಂದ್ರಗಳನ್ನು ಅಥವಾ RTCಗಳನ್ನು ಎಲ್ಲಿ ಸ್ಥಾಪಿಸಲಾಗಿದೆ? 1 ಭುವನೇಶ್ವರ ಒಡಿಸ್ಸಾ, 2 ದೆಹಲಿ, 3 ನಾಸಿಕ್ ಮಹಾರಾಷ್ಟ್ರ, 4 ಹುಬ್ಬಳ್ಳಿ ಕರ್ನಾಟಕ. 72 ವಲಯ ತರಬೇತಿ ಕೇಂದ್ರಗಳು ಎಷ್ಟು ಮತ್ತು ಅವುಗಳನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ಒಟ್ಟು 6 ವಲಯ ತರಬೇತಿ ಕೇಂದ್ರಗಳು ಅಥವಾ ಝೋನಲ್ ಟ್ರೈನಿಂಗ್ ಸೆಂಟರ್ಸ್ ZTCಗಳು. 1 ದೆಹಲಿ, 2 ನಾಗ್ಪುರ, 3 ಚೆನ್ನೈ, 4 ಗುವಾಹಟಿ, 5 ಕೋಲ್ಕತ್ತಾ, 6 ಲಕ್ನೋ. ಅಂಚೆ ಇಲಾಖೆಯು ದೇಶಾದ್ಯಂತ ಹೊಂದಿರುವ ಕಾರ್ಯಸ್ಥಳ ತರಬೇತಿ ಕೇಂದ್ರಗಳು ಅಥವಾ ವರ್ಕ್ ಪ್ಲೇಸ್ ಟ್ರೈನಿಂಗ್ ಸೆಂಟರ್ಸ್ WTCs ಎಷ್ಟು? 485. 2024ರ ವಿಚಕ್ಷಣ ಜಾಗೃತಿ ಸಪ್ತಾಹದ ವಿಷಯ ಘೋಷವಾಕ್ಯ: ರಾಷ್ಟ್ರದ ಸಮೃದ್ಧಿಗಾಗಿ
ಸಮಗ್ರತೆಯ ಸಂಸ್ಕೃತಿ, ಕಲ್ಚರ್ ಆಫ್ ಇಂಟಿಗ್ರಿಟಿ ಫಾರ್ ನೇಷನ್ಸ್ ಪ್ರಾಸ್ಪೆರಿಟಿ. ವಿಚಕ್ಷಣಾ ಜಾಗೃತಿ ಸಪ್ತಾಹ ಅಂದರೆ ವಿಜಿಲೆನ್ಸ್ ಅವೇರ್ನೆಸ್ ವೀಕ್. 75 ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ, ಪ್ರಿವೆನ್ಷನ್ ಆಫ್ ಮನಿ ಲಾಂಡರಿಂಗ್ ಆ್ಯಕ್ಟ್ PMLA 2002. ಇದು ಯಾವಾಗ ಜಾರಿಗೆ ಬಂದಿತು? ಜುಲೈ 1, 2005ರಿಂದ. 76 ಇವರು ಅಂಚೆ ಇಲಾಖೆಯ ಮುಖ್ಯ ವಿಚಕ್ಷಣಾ ಅಧಿಕಾರಿ, ಚೀಫ್ ವಿಜಿಲೆನ್ಸ್ ಆಫೀಸರ್ ಆಗಿಯೂ ಕಾರ್ಯನಿರ್ವಹಿಸುತ್ತಾರೆ. ಸೀನಿಯರ್ ಡೆಪ್ಯೂಟಿ ಡೈರೆಕ್ಟರ್ ಜನರಲ್ ಅಥವಾ SDDG. 77 ಚೀಫ್ ವಿಜಿಲೆನ್ಸ್ ಆಫೀಸರ್ CVO ಇವರು ಯಾರಿಗೆ ಸಲಹೆಗಾರರಾಗಿ ಕಾರ್ಯನಿರ್ವಹಿಸುತ್ತಾರೆ? ಕಾರ್ಯದರ್ಶಿ ಅಂಚೆ ಇಲಾಖೆ, ಸೆಕ್ರೆಟರಿ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ಸ್. 78 ಕೇಂದ್ರ ವಿಚಕ್ಷಣಾ ಸಮಿತಿ, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಮತ್ತು ಅಂಚೆ ಇಲಾಖೆಯ ನಡುವೆ ಕೊಂಡಿಯಂತೆ ಕಾರ್ಯನಿರ್ವಹಿಸುವವರು ಯಾರು? ಚೀಫ್ ವಿಜಿಲೆನ್ಸ್ ಆಫೀಸರ್ CVO. ವಿಚಕ್ಷಣಾ ಜಾಗೃತಿ ಸಪ್ತಾಹ ವಿಜಿಲೆನ್ಸ್ ಅವೇರ್ನೆಸ್ ವೀಕ್ ಅನ್ನು ಎಂದು ಆಚರಿಸಲಾಯಿತು? 28/10/2024ರಿಂದ 3/11/2024ರವರೆಗೆ. 80 ಭಾರತದಲ್ಲಿರುವ ಒಟ್ಟು ಶಾಖಾ ಅಂಚೆ ಕಚೇರಿ ಬ್ರಾಂಚ್ ಪೋಸ್ಟ್ ಆಫೀಸ್ಗಳು ಎಷ್ಟು? 1,39,891. 81 IEM ವಿಸ್ತರಿಸಿ, ಇಂಡಿಪೆಂಡೆಂಟ್ ಎಕ್ಸ್ಟರ್ನಲ್ ಮಾನಿಟರ್. 82 ಅಂಚೆ ಇಲಾಖೆಯ ಗ್ರಾಹಕರು ವಿಚಾರಣೆ ಮತ್ತು ದೂರುಗಳನ್ನು ನೀಡಲು 24x7 ಲಭ್ಯವಿರುವ ಆನ್ಲೈನ್ ಪೋರ್ಟಲ್ ಯಾವುದು? CRM ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಪೋರ್ಟಲ್. ಇಂಡಿಯಾ ಪೋಸ್ಟ್ ಕಾಲ್ ಸೆಂಟರ್ ಉಚಿತ ಸಹಾಯವಾಣಿ ಸಂಖ್ಯೆ 1-800-266-868. 84 GRM ವಿಸ್ತರಿಸಿ, ಗ್ರೀವೆನ್ಸ್ ರಿಡ್ರೆಸಲ್ ಮೆಕ್ಯಾನಿಸಮ್. ಸ್ವಚ್ಛತಾ ಹಿ ಸೇವಾ SHS 2024 ಅಭಿಯಾನವು ಯಾವಾಗ ಜರುಗಿತು? 17 ಸೆಪ್ಟೆಂಬರ್ನಿಂದ 2 ಅಕ್ಟೋಬರ್ 2024ರವರೆಗೆ. 86 ಯಾವ ಘೋಷವಾಕ್ಯದೊಂದಿಗೆ 36,000ಕ್ಕಿಂತ ಹೆಚ್ಚಿನ ಗಿಡಗಳನ್ನು ಸ್ವಚ್ಛತಾ ಹಿ ಸೇವಾ SHS 2024 ಈ ಅಭಿಯಾನದ ಅವಧಿಯಲ್ಲಿ ದೇಶಾದ್ಯಂತ ನೆಡಲಾಯಿತು? ಏಕ್ ಪೇಡ್ ಮಾ ಕೆ ನಾಮ್ ಈ ಘೋಷವಾಕ್ಯದ ಅಡಿಯಲ್ಲಿ. 87 ಮೇಘದೂತ ಔಷಧವನ ಮೇಘದೂತ್ ಔಷಧ್ ವಟಿಕಾ ಅನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ದೆಹಲಿ ಕ್ಯಾಂಟ್ ಆಫೀಸ್. UPU ವಿಸ್ತರಿಸಿ, ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್. ಇದರ ಹೆಡ್ ಕ್ವಾರ್ಟರ್ಸ್ ಸ್ವಿಟ್ಜರ್ಲೆಂಡಿನ ಬರ್ನ್ನಲ್ಲಿದೆ. APPU ಅಪ್ಪು ವಿಸ್ತರಿಸಿ, ಏಷ್ಯನ್ ಪೆಸಿಫಿಕ್ ಪೋಸ್ಟಲ್ ಯೂನಿಯನ್. ಇದರ ಹೆಡ್ ಕ್ವಾರ್ಟರ್ಸ್ ಥೈಲ್ಯಾಂಡಿನ ಬ್ಯಾಂಕಾಕ್ನಲ್ಲಿ ಇದೆ. 90 ಅಸ್ಸಾಂ ಅಂಚೆ ವೃತ್ತದ ಪ್ರಧಾನ ಕಚೇರಿ, ಹೆಡ್ ಕ್ವಾರ್ಟರ್ಸ್ ಆಫ್ ಅಸ್ಸಾಂ ಪೋಸ್ಟಲ್ ಸರ್ಕಲ್, ಗುವಾಹಟಿ. ಈಶಾನ್ಯ ಅಂಚೆ ವೃತ್ತ ನಾರ್ತ್ ಈಸ್ಟ್ ಪೋಸ್ಟಲ್ ಸರ್ಕಲ್ನ ಪ್ರಧಾನ ಕಚೇರಿ ಎಲ್ಲಿದೆ ಮತ್ತು ಅದರ ಕಾರ್ಯವ್ಯಾಪ್ತಿ ಯಾವೆಲ್ಲ ರಾಜ್ಯಗಳನ್ನು ಒಳಗೊಳ್ಳುತ್ತದೆ? ನಾರ್ತ್ ಈಸ್ಟ್ ಪೋಸ್ಟಲ್ ಸರ್ಕಲ್ನ ಹೆಡ್ ಕ್ವಾರ್ಟರ್ಸ್ ಮೇಘಾಲಯದ ಶಿಲ್ಲಾಂಗ್ನಲ್ಲಿ ಇದೆ ಮತ್ತು ಅದರ ಕಾರ್ಯವ್ಯಾಪ್ತಿ ಅರುಣಾಚಲ್ ಪ್ರದೇಶ, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್ ಮತ್ತು ತ್ರಿಪುರಾ ರಾಜ್ಯಗಳನ್ನು ಒಳಗೊಳ್ಳುತ್ತದೆ. ಸಿಕ್ಕಿಂ ರಾಜ್ಯವು ಯಾವ ಪೋಸ್ಟಲ್ ಸರ್ಕಲ್ನ ಅಡಿಯಲ್ಲಿ ಬರುತ್ತದೆ? ಪಶ್ಚಿಮ ಬಂಗಾಳ ಅಥವಾ ವೆಸ್ಟ್ ಬೆಂಗಾಲ್. ಈಶಾನ್ಯ ವಲಯ ಅಥವಾ ನಾರ್ತ್ ಈಸ್ಟರ್ನ್ ರೀಜನ್ ಅಲ್ಲಿ ಸ್ಥಾಪಿಸಲಾಗಿರುವ ಪಾರ್ಸಲ್ ಹಬ್ಗಳ ಸಂಖ್ಯೆ ಎಷ್ಟು? 9 ಲೆವೆಲ್ 1 ಅಥವಾ L1 ಹಾಗೂ 2 ಲೆವೆಲ್ 2 L2 ಆಫೀಸ್ಗಳು. IT ನವೀಕರಣ ಯೋಜನೆ ಅಥವಾ IT ಮಾಡರ್ನೈಸೇಷನ್ ಪ್ರಾಜೆಕ್ಟ್ 2.0ಗೆ ಕೇಂದ್ರ ಸಚಿವಾಲಯವು ಎಂದು ಅನುಮೋದನೆ ನೀಡಿತು? 1/2/2022ರಂದು. 95 IT ನವೀಕರಣ ಯೋಜನೆ IT ಮಾಡರ್ನೈಸೇಷನ್ ಪ್ರಾಜೆಕ್ಟ್ 2.0ಗೆ ನೀಡಲಾದ ಅನುದಾನ ಎಷ್ಟು? 5,785 ಕೋಟಿ ಫಾರ್ ದ ಪೀರಿಯಡ್ ಆಫ್ 2022-23 to 29-30. CEPT ವಿಸ್ತರಿಸಿ, ಸೆಂಟರ್ ಫಾರ್ ಎಕ್ಸಲೆನ್ಸ್ ಇನ್ ಪೋಸ್ಟಲ್ ಟೆಕ್ನಾಲಜಿ. 31 ಮಾರ್ಚ್ 2024ರ ಅನ್ವಯ ಭಾರತೀಯ ಅಂಚೆಯು ಹೊಂದಿರುವ ಒಟ್ಟು ಸಿಬ್ಬಂದಿಗಳ ಸಂಖ್ಯೆ ಎಷ್ಟು? 4,57,997 ಒಟ್ಟು ಸಿಬ್ಬಂದಿಗಳು.
ಇದರಲ್ಲಿ 2,67,836 GDS ಪ್ಲಸ್ 1,90,161 ಡಿಪಾರ್ಟ್ಮೆಂಟಲ್ ಎಂಪ್ಲಾಯೀಸ್. 99 ಪೋಸ್ಟಲ್ ಸ್ಪೋರ್ಟ್ಸ್ ಬೋರ್ಡ್ಗೆ ಹಣಕಾಸು ಸಹಾಯವನ್ನು ಯಾರು ಒದಗಿಸುತ್ತಾರೆ? ಸೆಂಟ್ರಲ್ ವೆಲ್ಫೇರ್ ಫಂಡ್. 100 PSSY ಎಂದರೇನು? ಪಂಚಾಯತ್ ಸಂಚಾರ್ ಸೇವಾ ಯೋಜನಾ. ಸ್ನೇಹಿತರೆ, ಇವಿಷ್ಟು ಇಂಡಿಯಾ ಪೋಸ್ಟ್ ಆ್ಯನ್ಯುವಲ್ ರಿಪೋರ್ಟ್ 2024-25ರ 100 ಪ್ರಶ್ನೋತ್ತರಗಳು. ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಖಂಡಿತ ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ಹಾಜರಾಗುತ್ತೇವೆ. ಧನ್ಯವಾದ.